ಬಿ ಎಲ್ ಒಗಳಿಗೆ ಒತ್ತಡ, ಬಿ ಎಲ್ ಒಗಳಿಗೆ ಇದೇನೋ ಒಂದು ಭಾಳ ಕಷ್ಟದ ಕೆಲಸ ಅಂಥೇಳಿ ಅನ್ಸೋದಕ್ಕೆ ಏನು ಕಾರಣ? ಈಗ ಒಬ್ಬ ಬಿ ಎಲ್ ಒ ಅಂದರೆ ಒಂದು ಬೂತಿಗೆ ಒಬ್ಬ ಬಿ ಎಲ್ ಒ. ಹೌದು. ಅವ್ರಿಗೆ ಎಷ್ಟು ಮನೆಗಳು ಬರ್ತವೆ, ಎಷ್ಟು ಪಟ್ಟಿ ಬರುತ್ತೆ? ಹೇಳ್ತೇನೆ. ಒಂದು ಬೂತಲ್ಲಿ ಕಾನೂನು ಪ್ರಕಾರ 1200 ಮಂದಿಗಿಂತ ಜಾಸ್ತಿ ಇರಬಾರ್ದು. ಅವ್ರ ವ್ಯಾಪ್ತಿ ಅಷ್ಟೇ. ಆದರೆ 1400 ಇದೆ ಬೆಂಗಳೂರಲ್ಲಿ. ನಾವು ಹಳ್ಳಿಗಳಿಗೆ ಎಲ್ಲ ಹೋದರೆ ಕಡಿಮೆ ಇರ್ಬೋದು, ಆದರೆ ದೂರ ಜಾಸ್ತಿ ಆಗ್ತದೆ. ಈಗ 1200 ಅಂತಲೇ ಹಿಡ್ಕೊಳ್ಳೋಣ. 1200 ಮತದಾರರಲ್ಲಿ ಸರಾಸರಿ ನೀವು 3 ಮಂದಿ ಒಂದು ಮನೆಯಲ್ಲಿದ್ದರೆ 400 ಮನೆ ಆಯಿತು. ಈ 400 ಮನೆಗಳಿಗೆ ಹೋಗಿ ಬೆಲ್ ಮಾಡಿ ಅವರು ಬಂದು ಕಣ್ಣೊರೆಸ್ಕೊಳ್ತಾ ನಿದ್ದೆಯಿಂದ ಬೈಕೊಳ್ತಾ ಅದು ಇದು ಅವರ ಆಫೀಸಿಗೆ ಹೋದ್ರು ಇವರು ಬಂದರು ಇದೊಂದು ಶನಿಕಾಟ ಯಾಕೆ ಬಂತು ಅಂತ ಮಾಡ್ತಾ ಮಾಡ್ತಾ ಸಹಕಾರ ಕೊಟ್ಟರೆ ಸರಿ. ತುಂಬ ಮಂದಿ ಸಹಕಾರ ತೋರಿಸೋದಿಲ್ಲ. 400 ಮನೆಗಳಿಗೆ ಹೋಗಲಿಕ್ಕೆ ಎಷ್ಟು ಸಮಯ ಬೇಕು ನೀವೇ ಯೋಚನೆ ಮಾಡಿ. ಮತ್ತು ಅವರನ್ನು ಸರಿಯಾಗಿ ನೋಡ್ಕೊಳ್ಳೋರು ಕೆಲವು ಜನ ನೋಡ್ಕೊಳ್ಳೋದಿಲ್ಲ ಸರಿಯಾಗಿ. ಇದು ನಮ್ಮ ಕೆಲಸ ಅಲ್ಲ, ಯಾಕೆ ಬರ್ತೀರಾ ಮತ್ತೆ ಮತ್ತೆ. ನಿಜವಾಗ್ಲೂ ಮತ್ತೇನಾಗತ್ತೆ ಅಂದರೆ ಅವರ ಮೇಲೆ ಈ ಯಾರೋದು ಒತ್ತಡ ಬರುತ್ತೆ. ಯಾಕೆಂದರೆ ಅವರ ಮೇಲೆ ಅವರ ಮೇಲಿನವರು ಒತ್ತಡ ಬರುತ್ತೆ. ಈ ಒತ್ತಡ ಮೇಲಿನವರಿಗೆ ಅದು ಯಾವುದು ಅವರಿಗೆ ಗೊತ್ತಾಗೋದಿಲ್ಲ, ಅವರಿಗೆ ಆಸಕ್ತಿನೂ ಇಲ್ಲ. ಒಂದು ರೂಲ್ ಪಾಸ್ ಮಾಡಿಬಿಡ್ತಾರೆ ಹೀಗೆ ಮಾಡಿ ಅಂತ. ನಾನು ಬಿ ಎಲ್ ಒ ಈಗ ಅಲ್ಲ, ಮೊದಲೊಂದು ಕಾರ್ಯಕ್ರಮ ಬಂದಿತ್ತು ನಿರ್ಪಾಪ್ ಅಂತ, ದೊಡ್ಡ ಪಾಪ ಕಾರ್ಯ. ಇಡೀ ವರ್ಷವನ್ನು ಕಿರುಕುಳ ಕೊಟ್ಟು ಹಿಂಸೆ ಕೊಟ್ಟು ಸಾಕು ಮಾಡಿದರು. ಎಷ್ಟು ಇದು ಸರಿ ಇಲ್ಲ ಅಂತ ಹೇಳಿದರೂ ಕೂಡ ಅದು ಕೇಳೋದಕ್ಕೆ ಅವರು ತಯಾರಿಲ್ಲ. ಒಂದು ರೂಲ್ ಪಾಸ್ ಮಾಡಿದ್ರು, ಒಂದು ಇದಕ್ಕೆ ಪ್ರೊಸೆಸ್ ಶುರು ಮಾಡಿದ್ರು, ಅದು ಸರಿ ಇಲ್ಲ ಅಂತ ಕೇಳೋದಕ್ಕೆ ಅವರಿಗೆ ದೊಡ್ಡ ಉದ್ದಟತನ. ಅದು ಕೇಳ್ಕೊಳ್ಳೋ ಅವಕಾಶನೇ ಇಲ್ಲ. ಬಿಡಿ, ಈಗ ಬಿ ಎಲ್ ಒಸ್ಸು ಅವರಿಗೆ ಒತ್ತಡವರ ಮೇಲೆ ತುಂಬ ಇದೆ ಅಂದರೆ ಪೂರ್ತಿ ಒಪ್ಕೊಳ್ತೇನೆ ನಾನು. ಅವರ ಜೊತೆ ಹೋಗಿ ನಾನು ನೋಡಿದ್ದೇನೆ ಕರೆಕ್ಟ್ ಹಿಂದಿನ. ಅದಲ್ಲದೆ ಅವರ ಮುಖ್ಯ ಕೆಲಸ ಇದಲ್ಲ. ಅವರೆಲ್ಲೋ ಅಂಗನವಾಡಿ ಕೆಲಸದಲ್ಲಿರ್ತಾರೆ ಅಥವಾ BBMP ಆಫೀಸಲ್ಲಿ ಇರ್ತಾರೆ, ಯಾರು ಕ್ಲರಿಕಲ್ ಪೋಸ್ಟಲ್ಲಿ ಇರ್ತಾರೆ. ಆದರೆ ಅವರು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರಬೇಕು. ನೀವು ಬಿ ಎಲ್ ಒ ಆಗಿಲ್ಲ, ನಿಮಗೆ ಸರ್ಕಾರದಿಂದ ಸಂಬಳ ಬರೋದಿಲ್ಲ. ಸರ್ಕಾರಿ ಸಿಬ್ಬಂದಿ ಆಗಿರಬೇಕು. ಸರ್ಕಾರಿ ಸಿಬ್ಬಂದಿ ಆಗಿರಬೇಕು ಬಿ ಎಲ್ ಒ. ಅವರ ಕೆಲಸ ಕಷ್ಟದ್ದು, ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರನ್ನು. ಒತ್ತಾಯದಿಂದ ಕೂಡಿತ ಅಲ್ಲಿ ಇರಲಿಕ್ಕೆ ಹೆಚ್ಚಿನ ಮಂದಿಗೂ ಆಸಕ್ತಿ ಇಲ್ಲ. ಸೊ ಎರಡೂ ಸೇರಿಕೊಳ್ಳುತ್ತೆ. ಕರೆಕ್ಟ್. ಒಂದು ಮನಸ್ಸಿಲ್ಲದೆ ಮಾಡೋ ಕೆಲಸ, ಇದೇನೊಂದು ಕಿರುಕುಳ ಅಂತ ಬರುತ್ತೆ. ಕೆಲಸನೂ ತುಂಬ. ನಾನು ಹೇಳಿದ ಹಾಗೆ ಡಾಕ್ಯುಮೆಂಟಲ್ಲಿ ಬರೆದಿರೋ ಪ್ರಕಾರ 29 ಬಾಧ್ಯತೆಗಳಿವೆ ಅವರಿಗೆ. ಅದು ಅರ್ಥನೇ ಆಗೋದಿಲ್ಲ ಅವರಿಗೆ, ನನಗೂ ಅರ್ಥ ಆಗೋದಿಲ್ಲ ಕೆಲವೊಮ್ಮೆ ಇದೇನು ಮಾಡಬೇಕಿದೆ ಅಂತ. ಅದಲ್ಲದೆ ಈ ಫಾರ್ಮನ್ನು ಚಿಕ್ಕ ವಿಷಯಗಳಲ್ಲಿ ಸರಳಗೊಳಿಸಿದರೆ ಬಿ ಎಲ್ ಒಸ್ಗೆ ಒಳ್ಳೆಯದಾಗ್ಬೋದಿತ್ತು, ಸಾಮಾನ್ಯ ಜನರಿಗೂ ಒಳ್ಳೆಯದಾಗ್ಬೋದಿತ್ತು. ಜನಸಾಮಾನ್ಯರಿಗೆ ತುಂಬ ಆಭಾಸಗಳಿವೆ, ಬಹಳ ಸರಳ. ಅದನ್ನು ಅದೇ ನಾನು ಹೇಳಿದ್ದು, ಒಂದು ಪೈಲಟ್ ಸ್ಟಡಿ ಮಾಡಿದರೆ ಇದೆಲ್ಲ ಹೊರಗೆ ಬರ್ತಿತ್ತು. ಯಾವುದೇ ಗೊಂದಲ ಆಗ್ತಿರ್ಲಿಲ್ಲ, ಕಡಿಮೆ ಆಗ್ತಿತ್ತು, ಬಹಳಷ್ಟು ಕಡಿಮೆ ಆಗ್ತಿತ್ತು. ಅದು ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ ಯಾವಾಗಲೂ ತಯಾರಿಲ್ಲ. ಅವರು ಕೊನೆ ಮಾತು ಮೊದಲ ಮಾತು ಎಲ್ಲ ವೇದವಾಕ್ಯ.